ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುವಂತಹ ಗರಿಗರಿಯಾದ ಚಕ್ಕಲಿ ತುಂಬಾನೇ ಟೇಸ್ಟಿಯಾಗಿ ಮನೆಯಲ್ಲಿರುವ ಸಾಮಗ್ರಿಯೊಂದಿಗೆ ಮಾಡುವಂತಹ ಸುಲಭವಾದ ರೆಸಿಪಿ. ಬೇಕರಿಯಲ್ಲಿ ಸಿಗುವಂತಹ ಕ್ವಿಕ್ ಆಗಿ ಮಾಡುವಂತಹ ಗರಿಗರಿಯಾದ ಚಕ್ಕುಲಿ ಅಂತಾನೆ ಹೇಳ್ಬೋದು. ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಆಗಿರ್ಬೋದು, ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಕ್ವಿಕ್ ಆಗಿ ಮಾಡುವಂತಹ ನಮ್ಮ ಗರಿಗರಿಯಾದ ಚಕ್ಕಲಿ ಹೇಗೆ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತ ಅಂದರೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕಂತ ಇದ್ದರೆ ಆಲ್ ಅನ್ನೋ ಬಟನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ, ಆಗಿದ್ರೆ ತಡ ಮಾಡದೆ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಎಲ್ಲಿ ಕೂಡ ಸ್ಕಿಪ್ ಮಾಡ್ದಾಗೆ ವಾಚ್ ಮಾಡಿದ್ರೆ ನಿಮಗೂ ಸಹ ನಾವೇನು ಮಾಡಿದ್ವಿ ಅಂತ ತಿಳಿಯುತ್ತೆ. ಬನ್ನಿ ಆಗಿದ್ರೆ ನೋಡೋಣ. ಮೊದಲನೇದಾಗಿ ನಾವು ಒಂದು ದೊಡ್ಡ ಕಪ್ಪಲ್ಲಿ 3 ಕಪ್ಪಷ್ಟು ನಾವು ಅಕ್ಕಿ ಹಿಟ್ಟನ್ನು ನಾವು ತಗೊಂಡಿದ್ದೀವಿ. ಹಾಗೆ ಸರಿ ಸಮ ಆಗಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ತಗೊಂಡು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಂತರ ನಾವು ಅಜ್ಜ ಖಾರ ಪುಡಿಯನ್ನು ತಗೊಂಡಿದ್ದೀವಿ. ನಮಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು, ಸೊ ಹಾಗಾಗಿ ನಾವು 2 ಸ್ಪೂನಾಗಿ ನಾವು ತಗೊಂಡಿದ್ದೀವಿ. ನೀವು ಖಾರ ನೋಡಿಕೊಂಡು ನೀವು ತಗೊಳ್ಳಿ. ಹಾಗೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 1/4 kg ಆಗೋ ಅಷ್ಟು ನಾವು ಹುರ್ಗಡ್ಲೆನ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಸಹ ಇರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನು ಆದ ನಂತರ ನಾವು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ಕಾಣಿಸುತ್ತೆ. ಆಮೇಲೆ ನೀವು ಏನು ಮಾಡಬೇಕು, ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನಂತರ ನೀವು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿದಿಬೇಕಾಗುತ್ತೆ. ಸೊ ಇದು ಒಂದು ಚಪಾತಿ ಹಿಟ್ಟಿನ ಆಕಾರ ಥರ ನೀವು ಚಪಾತಿ ಹಿಟ್ಟು ನೀವು ಹೇಗೆ ಕಲಿಸ್ತೀರೋ ಸೊ ಅದೇ ರೀತಿಯೇ ನೀವು ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ನೆಂದ್ಕೊಂಡ್ರೆ ನಮಗೆ ಈ ರೀತಿ ಸಾಫ್ಟಾಗಿ ನೀವು ನೋಡ್ತಾ ಇರ್ಬೋದು, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗೂ ಸಹ ಇರುತ್ತೆ. ಸೊ ಹಾಗಾಗಿ ಎಷ್ಟು ಅವರ್ ಬಿಡಬೇಕು ಅಂತ ಅಂದರೆ 1 ಅವರ್ ಒಂದು ಸ್ವಲ್ಪ ಹೊತ್ತು ನೆನ್ಕೊಳ್ಳಿಕ್ಕೆ ಬಿಡಬೇಕು. ಯಾಕಂತ ಹೇಳಿದ್ರೆ ನೆಂದ್ಕೊಂಡ್ರೆ ಆಲ್ರೆಡಿ ಹೇಳಿದ್ದೀನಿ ಸಾಫ್ಟಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗೂ ಸಹ ಇರುತ್ತೆ ಅಂತ. ನೆಕ್ಸ್ಟು ನಿಮ್ಮ ಮನೇಲಿ ಯಾವ ರೀತಿ ಚಕ್ಲಿ ಒಳ್ಳಿರುತ್ತೆ ಸೊ ಆ ಇದರಲ್ಲಿ ನೀವು ಯಾವ ಶೇಪ್ ಬೇಕೋ ನೀವು ಆ ಶೇಪಲ್ಲಿ ನೀವು ಚಕ್ಲಿನ ಒತ್ಕೊಬೋದು. ರವನ್ ಶೇಪ್ ಬೇಕಾದರೆ ರವನ್ ಶೇಪ್ ಮಾಡ್ಕೊಬೋದು, ಇಲ್ಲ ನಮಗೆ ಬೇರೆ ಬೇರೆ ಶೇಪ್ ಬೇಕು ಅಂದರೆ ಆ ಶೇಪು ಸಹ ನೀವು ಮಾಡ್ಕೊಬೋದು. ನಾವು ಬೇಕ್ರಿ ಸ್ಟೈಲಲ್ಲಿ ನಾವು ಚಕ್ಲಿನ ಒತ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಸುಲಭ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು. ಸಂಜೆ ಟೈಮಲ್ಲಿ ನಮಗೆ ಏನು ತಿನ್ಲಿಕ್ಕೆ ಇಲ್ದಾಗ ಸೊ ನಾವು ಈ ರೀತಿ ಮಾಡಿಕೊಂಡು ಒಂದು ಕಂಟೈನರ್ಗೆ ಹಾಕ್ಕೊಂಡಿದ್ರೆ ನಮಗೆ ಕಾಫಿ ಟೈಮಲ್ಲಿ ಆಗಿರ್ಬೋದು, ಸಂಜೆ ಟೈಮಲ್ಲಿ ಏನೂ ಇಲ್ದಾಗ ತಿನ್ನಬೇಕಂತ ಅನಿಸ್ದಾಗ ನಾವು ತಿನ್ಬೋದು. ಅದಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಗಿರ್ಬೋದು, ಹೊರಗಡೆ ಫುಡ್ ಕೊಡೋಕ್ಕಿಂತ ಮನೆಯಲ್ಲೇ ನಾವು ನಮ್ಮ ಕೈಯಿಂದ ಮಾಡಿಕೊಟ್ರೆ ಅವರು ಸಹ ತೃಪ್ತಿಯಿಂದ ತಿಂತಾರೆ, ನಾವು ಸಹ ಮಾಡಿಕೊಟ್ಟಿದ್ದು ತೃಪ್ತಿ ನಮಗಿರುತ್ತೆ. ನೆಕ್ಸ್ಟು ಇದು ಎಂಥ ಬ್ರೌನ್ ಕಲರ್ ಇದೆಯಲ್ಲ, ಜಾಸ್ತಿ ನೀವು ಬ್ರೌನ್ ಕಲರ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ಬ್ರೌನ್ ಕಲರ್ ಆದರೆ ಟೇಸ್ಟೇ ಹೋಗಿಬಿಡುತ್ತೆ. ಸೊ ಹಾಗಾಗಿ ಇಷ್ಟು ನಮಗೆ ಇಷ್ಟು ಇದು ರೀತಿ ಆದರೆ ಸಾಕು, ನಾವು ತೆಗ್ದು ಹಾಕ್ಬೋದು. ಜಾಸ್ತಿ ಬ್ರೌನ್ ಆದರೆ ಎಂತ ಇರುತ್ತೆ, ಟೇಸ್ಟೇ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಇನ್ನೊಂದು ಹೇಳೋದನ್ನು ಮರ್ತೆ, ಎಂತ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಬಟ್ ಹಾಕಿದ್ದೀವಿ. ನಿಮಗೆ ಹೇಳೋದನ್ನು ನಾನು ಮರ್ತೋದೆ. ಹಾಗೆ ಎಳ್ಳು ಸಹ ಆ್ಯಡ್ ಮಾಡಿದ್ದೀವಿ. ಬೇಕಂತ ಅಂದರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬ್ಲಾಗ್ ನೋಡಾದ್ಮೇಲೆ ಇವರು ಉಪ್ಪೇ ಹೇಳಿಲ್ಲಲ್ಲ, ಸೊ ಇವರು ಉಪ್ಪೇ ಹಾಕಿಲ್ಲದೆ ಚಕ್ಲಿ ಮಾಡಿಬಿಟ್ರ ಅಂತ ಕೇಳಬಾರ್ದು. ಸೊ ಹಾಗಾಗಿ ಈಗ ನಾನು ಹೇಳ್ತಾ ಇದ್ದೀನಿ, ಉಪ್ಪು ಸಹ ಹಾಕಿದ್ದೀವಿ. ಸೊ ನಾನು ಹೇಳೋದು ಮರ್ತು ಬಿಟ್ಟಿದ್ದೆ, ಈಗ ನಾನು ಹೇಳ್ತಾ ಇದ್ದೀನಿ. ಎಣ್ಣೆಲಿ ಕರಿದ ನಂತರ ಈ ರೀತಿ ನಿಮಗೆ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಅಷ್ಟೇ ಕ್ರಿಸ್ಪಿಯಾಗೂ ಸಹ ಇದೆ. ಹಾಗೆ ಹೇಗೆ ಕಾಣಿಸುತ್ತೆ ಅಂತ ನಾನು ಸರ್ವಿಂಗ್ ಬೌಲ್ಗೆ ಹಾಕಿಬಿಟ್ಟು ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ.
ಮತ್ತೊಮ್ಮೆ ಮಗದೊಮ್ಮೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಿದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಫ್ರೆಂಡ್. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ದೊಡ್ಡವ್ರಿಗೂ ಚಿಕ್ಕವ್ರಿಗೂ ತುಂಬಾ ಇಷ್ಟವಾಗುವಂತಹ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಕಾಫಿಗಾಗಿರ್ಬೋದು, ಟೈಮ್ ಸ್ನ್ಯಾಕ್ಸ್ ಆಗಿರ್ಬೋದು, ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಬನ್ನಿ ಹೇಗೆ ಕಾಣಿಸುತ್ತೆ ನಮ್ಮ ಗರಿ ಗರಿಯಾದ ಚಕ್ಕಲಿ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ. ಒಂದ್ಸಲಿ ನೀವು ಸಹ ಟ್ರೈ ಮಾಡಿ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ಇದು ಮಾಡ್ಬೋದು. ಹಾಗೆ ಕ್ವಿಕ್ಕಾಗಿ ಆಗುತ್ತೆ ಸಹ. ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ನಾವು ಮಾಡ್ಕೊಬೋದು. ಯಾರೆಲ್ಲ ನನ್ನ ಬ್ಲಾಗ್ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ಬ್ಲಾಗನ್ನು ಶೇರ್ ಮಾಡಿ. ಒಂದು ಒಳ್ಳೆಯ ಬ್ಲಾಗೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ, ಕೀಪ್ ಸಪೋರ್ಟ್, ಕೀಪ್ ಸ್ಮೈಲ್, ಲವ್ ಯು ಆಲ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್.